ಮೆರ ಖಾಲಿ ಐತೆ ತನ್ಸಿಂದ ಕಬ್ಬ ಹಚ್ಚೋದೈತೆ ತನ್ಸಿಂದ ಗಡಿಬಿಡಿ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಯಾಕಂತ ಕೇಳ್ರಿ, ಈಗ ನೋಡ್ರಿ, ಈಗ ನಿನ್ನೆ ಒಂದಿಷ್ಟು ಗ್ರೂಪ್ಗಳು ವಾಟ್ಸಪ್ ಗ್ರೂಪ್ನಾಗ ಚರ್ಚೆ ನಡೆದಿದ್ದೇವೆ. ನಾ ಏಪ್ರಿಲ್ದಾಗ ಹಚ್ಚಿನಿ, ನಾ ಮೇದಾಗಿನ ಹಚ್ಚೋದನ್ನು ಹಚ್ಚಿನ ಅನ್ನಕತ್ತಿರು. ಈ ಟೈಪ್ ಮಾಡಕ್ಕೆ ಹೋಗ್ಬೇಡಿ ಯಾರು, ಅದು ಸರಿ ಆಗಂಗಿಲ್ಲ. ಏನಾಕೈತಿ ಅಂದ್ರೆ, ನೀವು ಯಾವುದೋ ಒಂದು ಕಬ್ಬು ಐತೆ ಅಂದ್ರೆ ಅದಕ್ಕೆ ನೀವು ಮಿನಿಮಮ್ ಅಂದ್ರೆ ಒಂದು 10 ರಿಂದ 11 ತಿಂಗಳಾದ್ರೆ ಕೊಡ್ತು ಬರ್ರಿ. ಕೆಲವೊಂದು ತಳಿ ಮೇಲೆ ಡಿಪೆಂಡ. 8 ತಿಂಗಳ ತಕ್ಕಂಥ ಕೆಲವೊಂದು ಅಲ್ಪಾವಧಿ ತಳಿಗಳಿಗೆ ಬೆಳವಣಿಗೆ ಸಾಮರ್ಥ್ಯ ಇರ್ತೈತಿ. ಮುಂದೆ ಏನಂತ ನಿಮ್ಗೆ ಶುಗರ್ ಕಂಟೆಂಟ್ ತಯಾರಾಗಬೇಕಾದ್ರೆ ಒಂದು 2 ತಿಂಗಳು ಬೇಕು. ಹೀಗಾಗಿ ಅಷ್ಟು ಟೈಮ್ ಕೊಡ್ತು ಬರ್ರಿ. ಈ ಟೈಮ್ದಾಗ ನೀವು ಎಲ್ಲಿ ಹಚ್ಚಕ್ಕೆ ಹೋದ್ರೆ ನಿಮ್ಗೆ ದಿವಸ ಸಿಗೋಂಗಿಲ್ಲ. ನಾವು ಸುಮ್ಮನೆ ಲಾಸ್ಟ್ ಬ್ಯಾಟ್ರಿ ಕಡಿಸ್ತೀವಿ, 10 ತಿಂಗಳು ಆಯ್ತತ್ತೆ ಹಂಗೆ ಲೆಕ್ಕ ಮಾಡಬೇಡ್ರಿ. ಯಾವುದೇ ಹಾಕಿರಲಿ ನವಂಬರ್ ಲೆಕ್ಕ ಮಾಡ್ತೀವಿ. ನವಂಬರ್ ಟೈಮ್ದಾಗ ನೋಡಿದ್ರೆ ನೀವೇನು ಕಬ್ಬ ನಾಟಿ ಮಾಡಿರ್ತಿಲ್ಲ, ಅಲ್ಲಿ ಹಿಡ್ಕೊಂಡು 6 ತಿಂಗಳಷ್ಟು ಇರಬೇಕದು. 7ನೇ ತಿಂಗಳೇ ಹೋಗಿ ಬಿಡಬಾರ್ದು. 7ನೇ ತಿಂಗಳೇ ಹೋಗಿ ಬಿತ್ತಲು ಅದು ಕಳ್ಕೊತೈತಿ. ಅದು ಕಳ್ಕೊಂಡು ಕಿಸ್ನಿ ಏನಕೈತಿ, ಇಮ್ಯುನಿಟಿ ಕಳ್ಕೊಂಡು ವಯಸ್ಸಾಗ್ತೈತಿ ಅದಕ್ಕೆ. ಹೀಗಾಗಿ ನೀವು ಅನಿವಾರ್ಯ ಕಟಾವು ಮಾಡಬೇಕಾಗೈತಿ. ಅದೇ ಸುಮ್ಮ ಉಪಯೋಗ ಬರೋಂಗಿಲ್ಲ. 25 ಬತ್ತು, 30 ಬತ್ತು. ಯಾರು ಏನು ತಿಪ್ಪಿ ಗೊಬ್ಬರ ಹಾಕಿ ಮಾಡಿದ್ರೆ ಅವ್ರು 35 ಬರ್ತೈತಿ ಇಷ್ಟ. ಅದು ಬಿಟ್ಟರೆ ಏನು ಉಪಯೋಗ ಇಲ್ಲ. ಯಾವಾಗಲೂ ಕಬ್ಬ ಏನು ನಾಟಿ ಮಾಡ್ತಿರಲ್ಲ, 1 ವರ್ಷ 14 ತಿಂಗಳ 16 ತಿಂಗಳ ಈ ರೀತಿ ಕೊಡ್ತೀವಿ. ತರಾತುರಿ ಮಾಡೋಕೆ ಹೋಗ್ಬಿಡ್ರಿ. ಮತ್ತು ಇನ್ನೊಂದು ಏನು ಮಾಡಿರಿ, ಅಲ್ಲೇ ಆಜು ಬಾಜು ಬೀಜದ ಸಿಗ್ತೈತೆ ತನಿಸಿಂದ ನಿಮ್ಮ ಮಾಡೋಕೆ ಹೋಗ್ಬೇಡ್ರಿ. ನಾನು ನಿಮ್ಗೆ ಹೇಳ್ತೀನಿ ಮತ್ತೆ ಅದ್ರ ಬದಲಾಗಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಂದು ನಮ್ಮ ಈ ಗ್ರೂಪ್ನ್ಯಾಗ, ಈ ವಾಟ್ಸಪ್ ಗ್ರೂಪ್ ಅದು ಇರ್ತಾರೆ ಅಂತದ್ರಾಗ ಒಂದು ಚರ್ಚೆ ನಡೆದಿತ್ತು. ಇನ್ನೂ ಒಂದು ಸ್ವಲ್ಪ ನಮ್ಮ ರೈತರು ಆಗ ಇನ್ನೂ ಸ್ವಲ್ಪ ತಿಳುವಳಿಕೆ ಆಗಲಿ, ಇದೇನೋ ಸ್ವಲ್ಪ ನೋಡಬೇಕಾಗೈತಿ. ಅಂದರೆ ಏನು ಮಾಡತ್ತಾರೆ ಈಗ, ತರಾತುರಿ ಕಬ್ಬ ಹಚ್ಚೋದು, ಹಾವು ಮಾಡೋದು, ಗಡಿಬಿಡಿ ಮಾಡೋದು ಮಾಡ್ದೆ. ಇದು ಏನಿದೆ ಅವಶ್ಯಕತೆ ಐತೇನ? ಸುಮ್ಮ ಏನಾಗೈತಿ ಅದು ಅನಾವಶ್ಯಕ. ಈಗ ಏಪ್ರಿಲ್ ಮೇ ಟೈಮ್ದಾಗ ಈ ಕಬ್ಬ ನಾಟಿ ಮಾಡೋದು ಅದು ಎಷ್ಟು ದಿವಸ ಸಿಗ್ತೈತೆ ನೋಡ್ರಿ. ಈಗ ಮೇದಾಗ ಹಚ್ಚಿರೋದು ಇಟ್ಕೋರಿ ನೀವು. ಮೇದಿಂದ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಎಷ್ಟಾಯ್ತು? 6 ತಿಂಗಳು ಮುಗಿತು. ನವಂಬರ್ದಿಂದ ಡಿಸೆಂಬರ್ ತನಕ 7ನೇ ತಿಂಗಳೇ ಬಿತ್ತು. ಇದು ಗರಿ ಬರೋದ, ಇದು ಗರಿ ಬರೋಕೆ ಬೇಕು, ಅದು ಬರ್ತೈತಿ. ಎಷ್ಟೇ 7 ತಿಂಗಳು ಕಬ್ಬು ಆತ. 7 ತಿಂಗಳು ಅಂದರೆ ಈಗ ನೀವು ಅಲ್ಪಾವಧಿ ತಳಿ ತೊಗೊಂಡಿರಲು ನಿಮಗೆ 2 ರೀತಿ ಅಥವಾ 70-80 ದಿವಸಕ್ಕೆ ನಿಮ್ಗೆ ಗಣಿಕೆ ಹಾಕಿತ್ತಿಲ್ಲ. ಎಲ್ಲಿಗೆ ಹೋಗ್ತೈತಿ ನೋಡ್ರಿ. 80 ದಿವಸದ ಲೆಕ್ಕ ತೆಗೆದ್ರೆ ನಿಮ್ಗೆ ಹೆಚ್ಚು ಕಡಿಮೆ 3 ತಿಂಗಳದ ಇಟ್ಕೋರಿ. ಅದನ್ನು 3 ತಿಂಗಳು ಅಂದ್ರೆ ಇಲ್ಲಿ ಉಳಿದು ಎಷ್ಟು? 4 ತಿಂಗಳು ಉಳಿತು. 4 ತಿಂಗಳ ಒಳಗೆ ಪ್ರತಿ ತಿಂಗಳಿಗೆ 3.25 ಗಣಿಕೆ ಹಾಕೊಂಡ್ರು 3×4 12 ಮ್ಯಾಲೆ ಪ್ಲಸ್ ಒಂದು 2 ಗಣಿಕೆ ತಗೋರಿ. 14 ಗಣಿಕೆ ಆತ. 14 ಗಣಿಕೆ ಒಳಗೆ ಏನು ಸಾಧನೆ ಮಾಡೋಕ್ಕಾಗೈತಿ ಹೇಳ್ರಿ? ಎಕರೆಗೆ 25ರಿಂದ 30 ಬೆಳಿಬೇಕಾದ್ರೆ ರಗಡಾಗಿ ಹೋಗ್ತೈತಿ. ಅದು ಏನು ಈ ಕೊಟ್ಟಿಗೆ ಗೊಬ್ಬರದ ಅಂಥದ್ದು ಏನು ಕಡ್ದು ಏನು ಸ್ಟ್ರಾಂಗ್ ತಯಾರು ಮಾಡಿ ಭೂಮಿ ಇಮ್ಯುನಿಟಿ ಮಾಡಿರ್ತಾರಲ್ಲ, ಅವರಲ್ಲೇ ಅದಾಗ್ಬೋದು. ಇನ್ನು ಉದಾಹರಣೆಗೆ ಸಾಧ್ಯನೇ ಇಲ್ಲ, ಹೊಟ್ಟೆ ಆಗಂಗಿಲ್ಲ. ಅದು ಸುಮ್ಮನೆ ಮತ್ತು ಇವ್ರು ಏನು ವಿಚಾರ ಮಾಡ್ತಾರೆ, ಲಾಸ್ಟ್ ಬ್ಯಾಟ್ರಿ ಕಡ್ಸೋಣತ್ತೈತಾರೆ. ಲಾಸ್ಟ್ ಬ್ಯಾಟ್ರಿಗೆ ಹೆಂಗೆ ರೀ? ಲಾಸ್ಟ್ ಬ್ಯಾಟ್ರಿ ಕಡ್ಸಕ್ಕೆ ಹೋದ್ರೆ ಇದ್ರದ್ದು ಪವರ್ ಕಳ್ಕೊಂಡಿರ್ತೈತಿ. ಇದು ಸುಮ್ಮನೆ ಇರ್ತೈತಿ ಅದು ಹಂಗೆ. ನಾವು ರೈತರಿಗೆ ಹೇಳೋದು ಅಂದ್ರೆ, ಈ ತರಾತುರಿ ಯಾಕೆ ಮಾಡಬೇಡಿ ಅಂದ್ರೆ, ಒಂದನೇದು ಭೂಮಿ ಸರಿಯಾಗಿ ಹದ ಮಾಡ್ಕೊಂಡು ಭೂಮಿಗೆ ಇಮ್ಯುನಿಟಿ ತಯಾರಿ ಮಾಡ್ಕೊರಿ. 2ನೇದು ಸೀಡ ಸರಿಯಾಗಿ ಆಯ್ಕೆ ಮಾಡ್ಕೊರಿ. ಇದನ್ನು ಯಾಕೆ ಎಷ್ಟು ಒತ್ತಿ ಹೇಳತ್ತೀನಿ ಅಂದ್ರೆ, ಇದನ್ನ ಮೇನ್ ಪಾಯಿಂಟ್ ನಿಮ್ಗೆ ಇಳುವರಿ ಮೇಲೆ ಕಾರಣ ಬೀಳುವ ಇವ. ಒಂದನೇದು ನಿಮ್ಗೆ ಹೇಳ್ಬೇಕಂದ್ರೆ, ಮಣ್ಣಿಗೆ ಇಮ್ಯುನಿಟಿ ಇರಬೇಕು, ಸೀಡ್ಗೆ ಇಮ್ಯುನಿಟಿ ಇರಬೇಕು. ಇವನೇ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಈ ಗ್ರಾಸಿ ಸೂಟತ್ತದ್ದು ಏನು ಬರ್ತೈತಲ್ಲ, ಹುಲ್ಲು ಪದಿಯ ರೋಗ, ಈ ಎಲ್ಲರೂ ಕೇಳ್ತಿರ್ತಾರೆ, ಇದು ಯಾಕೆ ನಮ್ಮ ಹುಲ್ಲಿನ ಗತಿ ಆಗೈತಿ, ಇದಕ್ಕೆ ಏನು ಮಾಡೋದ್ರಿ, ಹಂಗೆ ತಿರ್ತಾರೆ. ಈಗ ನೀವು ಏನು ಮಾಡ್ತೀರಿ, ತರಾತುರಿ ಏನು ಮಾಡ್ತಿರಲ್ಲ, ಮಾಡೋದ್ರಿಂದ ಇಂಥವೆಲ್ಲ ವೈರಸ್ಗಳು ಅಲ್ಲಿಗೆ ನೋಡಿ. ಈಗ ಬೀಜ ಅಲ್ಲಿ ಆಜು ಬಾಜು ತೊಗೊಂಡಿರ್ತೀರಿ, ಅವ್ರು ಎಲ್ಲಿ ತಂದಿರ್ತಾರೋ, ಎಂಥ ತಂದಿರ್ತಾರೋ, ಅದೇನು ನಿಮ್ಗೆ ಗೊತ್ತಿರೋಂಗಿಲ್ಲ.
ಎರಡನೇದು ನಿಮ್ಮ ಮಣ್ಣು ಗಡಿಬಿಡಿ ಮಾಡಿಕಿಸ್ ಅದಕ್ಕೆ ಮಣ್ಣಿಗೆ ಇಮ್ಯುನಿಟಿ ಪವರ್ ಕೊಡಬೇಕು ಮಾಡಬೇಕು ಅಂದು ಅದು ಏನು ವಿಚಾರ ಇರೋಂಗಿಲ್ಲ. ಅದು ಏನು ಮಾಡ್ತೀರಿ, ಪಟ್ 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 ಒಂದು ಮೊದಲೇ ಚಿಲ್ಲರ್ ಲವಣಿ ತೆಗೆದು ಅದು ಲಾಸ್ಟಿಗೆ ಹಾಕಿರ್ತೀರಿ, ಲಾಸ್ಟ್ ಫ್ಯಾಕ್ಟ್ರಿ ಕಬ್ಬ ಕಡಿಸಿರ್ತೀರಿ, ಎರಡನೇ ಕುಳಿ ಐತಿ ಹೋಯ್ತು ತಂದು ಆಯ್ತರ ಮಿತಿ ಒಳಗೆ ಚಿಲ್ಲರ್ ಲವಣಿ ಮಾಡೋದು. ಮೇ ಟೈಮ್ದಾಗೆ ಅಂತಿ ಗಳೆ ಹೊಡಕಿಸಿದ ಅಲ್ಲೇ ಒಂದು ರೊಟ್ಟಿ ಹೊಡೆದು ಹೊಡಕಿಸಿದ ಕಬ್ಬ ಹಚ್ಚಕ್ಕೆ ತಯಾರಾಗಿಬಿಡ್ತೀರಿ. ಈ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಯಾಕಂತ ಕೇಳಿವ, ಹೆಚ್ಚು ಕಡಿಮೆ 3 ರಿಂದ 4 ವರ್ಷ ಇರುವಂಥವು ಬೆಳೆಗಳು ಅಂದರೆ ಒಂದು 2 ರಿಂದ 3 ಕುಳಿ ಅಂತೂ ಆರಾಮ್ ತೆಗಿಯವ್ರ ನೀವು. ಇದು ನೋಡ್ರಿ, ಈಗ ಫಸ್ಟ್ನೇ ಕುಳಿನ ನೀವು 25 ಬಿತ್ತು 30 ಬಿತ್ತು ನೀವು ತೆಗೆದ್ರೆ 2ನೇ ಕುಳಿ ಹೆಂಗೆ ತೆಗಿಯವ್ರ ನಾವು? ಇದು ಸಮಸ್ಯೆ ಆಗೋದಿಲ್ಲ. ಮಾಡಿಸಿ ಏನೈತಿಲ್ಲ, ನೀವು ವಿಚಾರ ಮಾಡ್ಬೇಕು. ನಾವು ಈಗ ಲವಣಿ ಕಬ್ಬನ್ನ ಎಷ್ಟು ತೊಗೊಂಡಾಗ ಕುಳಿ ಕಬ್ಬಿಗೆ ಎಷ್ಟು ತೊಗೊಂಡಿವು ಅನ್ನುವಂಥದ್ದು ನಿಮ್ಮಲ್ಲಿ ವಿಚಾರ ಬರ್ಬೇಕು ನೋಡಿ. ಯಾವಾಗಲೂ ಲವಣಿ ಕಬ್ಬು ಎಷ್ಟು ನೀವು ಇಳುವರಿ ತೊಗೊಂಡಿರ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತಾವೆ. ಪ್ರತಿ ಕುಳಿ ಆಗಲಿ ಎಲ್ಲ ಯಾವುದೇ ಆಗಲಿ ಅದಕ್ಕಿಂತ ಜರ ಕಮ್ಮಿ ಹಾಕೋತ ಹೋಗು. ಯಾರೋ ಒಬ್ಬರು ಹೇಳ್ತಿರ್ತಾರೆ, ಲವಣಿ ಕಬ್ಬಿಗಿಂತ ಕುಳಿ ಕಬ್ಬು ಜಾಸ್ತಿ ಬಿತ್ತು ಅಂತಂದು. ನೋಡ್ರಿ, ಲವಣಿ ಕಬ್ಬು ಅವ್ರಿಗೆ ಏನಾಗಿರ್ತೈತಿ, ಲವಣಿ ಕಬ್ಬಿಗೆ 7 ತಿಂಗಳು ಕೊಟ್ಟಿರ್ತಾರೆ, ಕುಳಿ ಕಬ್ಬಿಗೆ ಜಾಸ್ತಿ ಕೊಟ್ಟಿರ್ತಾರೆ. ಇಲ್ಲ ಲವಣಿ ಕಬ್ಬ ನೀವು ಬೀಜ ಕೊಟ್ಟಿರ್ತೀರಿ, ಕುಳಿ ಕಬ್ಬಿಗೆ 14 ತಿಂಗಳಿಗೆ ಟೈಮಿಂಗ್ ಕೊಟ್ಟಿರ್ತೀರಿ. ಹಿಂಗಾಗಿ ಇವು ಜಾಸ್ತಿ ಕಾಣಿಸಾಕತ್ತಿರ್ತಾರೆ ನಿಮ್ಗೆ. ಅದೇನು ಸರಿಯಾದ ಇದಲ್ಲ. ಮೊದಲು ಮೇನ್ ನೀವು ಲವಣಿ ಮೇಲೆ ಹೆಚ್ಚು ಜಾಸ್ತಿ ಫೋಕಸ್ ಮಾಡ್ಬೇಕು. ಲವಣಿ ಮೇಲೆ ಮಾಡ್ತೀವಿ ನಿಮ್ಗೆ ಏನೈತಿ ಅದರದ ಅಂದಾಜು ತಿಳಿಯಾಕತ್ತೈತಿ ನೋಡಿರಿ. ಯಾವಾಗಲೂ ಲವಣಿ ಕಬ್ಬ ಮಿನಿಮಮ್ 70 ರಿಂದ ಮೇಲೆ ಹೋಗ್ಬೇಕು. ವರ್ಷದ ಕಬ್ಬ ಮಾಡಿರೋ ನಿಮ್ಗೆ 70 ಟನ್ ಬೆಳಬೇಕು. 14 ತಿಂಗಳು ಮಾಡಿರೋ ಮಿನಿಮಮ್ 90 ತನಕ ಬೆಳಬೇಕು. 16 ತಿಂಗಳ ಮೇಲೆ ಮಾಡಕ್ಕೆ ಹೋದ್ರೆ ನೀವು ಅಂತೀವಿ 100+ ಆಗ್ಬೇಕಾದ್ರೆ. ಈ ರೀತಿ ನೀವು ನೀವು ಗುರಿ ಇಟ್ಕೊಂಡ್ರಲ್ಲ, ನೀವು ಕುಳಿ ಕಬ್ಬ 2 ಅಥವಾ 3 ಕುಳಿ ತನಕ ನೀವು ತೊಗೊಳಕ್ಕೆ ಆಗ್ತೈತಿ. ಅದು ಈ ಗಡಿಬಿಡಿ ಮಾಡಿರಲ್ಲ ಏನು ಮಾಡೋಕ್ಕಾಗಂಗಿಲ್ಲ. ಅದು ಸುಮ್ಮ ಉಪಯೋಗ ಬರೋಂಗಿಲ್ಲ. ನಂದು ಕಬ್ಬು ಐತಿ ಅನ್ನೋದು ಅಷ್ಟೇ ಆಗ್ತೈತಿ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಈಗ ಇದನ್ನು ಇಷ್ಟು ಯಾಕನ ಈಗ ಒತ್ತಿ ಹೇಳಾಯ್ತೀನಿ ಅಂದ್ರೆ, ಮೊದಲೇದು ಇವು ಎದಕ್ಕಂದ್ರೆ ಈಗ ಕೆಲವೊಂದು ತಪ್ಪುಗಳೇನು ಮಾಡ್ತಿರಲ್ಲ ಮಣ್ಣು ನೋಡ್ರಿ. ಈಗ ಗ್ರಾಸಿ ಸೂಟುಗಳು ಅಂತ ಬರುವಂಥವು ಸಾಧ್ಯತೆ ಹೆಚ್ಚಿರ್ತಾವೆ ಇವು ಕಬ್ಬಿಗೆ. ಅಂದರೆ ವೈರಸ್ ಯಾಕೆ ವೈರಸ್ ಅಟ್ಯಾಕ್ ಆಗ್ತೈತಿ ಅಂದ್ರೆ ಈ ಮಣ್ಣಿಗೆ ಅಥವಾ ಈ ಬೆಳೆಗೆ ಇಮ್ಯುನಿಟಿ ಎಲ್ಲ ಇವು ಬರ್ತಾವೆ. ಅವೇ ನೀವು ಬೀಜ ತಂದಾಗೇನು ಇರೋಂಗಿಲ್ಲ. ನಿಮ್ಮ ಮಣ್ಣಾಗೂ ಆಗ್ತೈತಿ, ಬೀಜನಾಗೂ ಇರ್ತಾವಿಲ್ಲ ಅನ್ನಂಗಿಲ್ಲ, ಅಲ್ಲಿ ಇರ್ತೈತಿ. ಅದಕ್ಕಾಗಿ ಏನೈತಿಲ್ಲ, ನೀವು ಬೀಜ ಆಯ್ಕೆ ಮಾಡೋದ್ನಾಗ ಚಲೋತಾಗಿ ಮಾಡ್ತಾರೆ. ಯಾವುದೇ ಕಾಯಿಲೆ ಅದರದ ಮತ್ತು ರಗಡ ಒಂದು ವಿಷಯ ಐತಿ, ಅದನ್ನು ನಾನು ನಿಮ್ಗೆ ಹೇಳೋದನ್ನು. ಇದನ್ನು ಸರಿಯಾಗಿ ನೀವು ತಿಳಿದು ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ.